ತುಂಬ ಬೇಜಾರಾಗುತ್ತೆ ನನಗೆ. ಕ್ರಿಶ್ಚಿಯನ್, ಮುಸ್ಲಿಂ, ಹಿಂದೂ ಯಾವುದೇ ಧರ್ಮ ತಗೊಳ್ಳಿ ಪರವಾಗಿಲ್ಲ, ಎಲ್ಲ ಇಲ್ಲಿ ಹೆಣ್ಮಕ್ಳು ಮೊನ್ನೆ ಹುತ್ತಕ್ಕೆಲ್ಲ ಹಾಲು ಹಾಕ್ತಿರಲ್ಲ ನೀವು, ಅದೆಲ್ಲ ಹಾಲೆಲ್ಲ ತಂದಿದ್ರು. ಧರ್ಮದ ಬಗ್ಗೆ ನಾನು ಹೇಳ್ತಾ ಇಲ್ಲ, ಜಾಗೃತಿ ಮೂಡಿಸ್ತಾ ಇದ್ದೀನಿ. ಇಲ್ಲೆಲ್ಲ ಗುತ್ತಿಗೆದಾರರು ಅಂತ ಅಲ್ಲ, ಈ ಮೇಲುಗಡೆ ಒಂದು ಇಲಾಖೆ ಇದೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ. ಇಲ್ಲ ನಿರ್ದೇಶಕರ ಕಚೇರಿ ಎಲ್ಲ ಇಲ್ಲೇ ಇದೆ. ಎಲ್ಲ ಸರ್ಕಾರಿ ಕೆಲಸದಲ್ಲಿರೋರು ಇಲ್ಲೆಲ್ಲ. ಅವರೆಲ್ಲ ಏನಿಲ್ಲ ಸ್ನೇಹಿತರೆ, 1,000 ಹಾಕಿದ್ರು ಒಳ್ಳೆ ಒಂದು ದೇವಸ್ಥಾನನೇ ಮಾಡ್ಬೋದು ಅವರು ಇಲ್ಲಿರೋರು. ನಾನು ಇದರಲ್ಲಿ ಯಾವುದೇ ಜಾತಿ ಧರ್ಮ ನಂದೇ ದೊಡ್ಡದು ಮೇಲು ಕೀಳು ಅಂತ ನಾನು ಹೇಳೋದಿಲ್ಲ. 1,000 ಹಾಕಿದ್ರೆ ಅವ್ರಿಗೇನು ಕಡಿಮೆ ಇಲ್ಲ. ಒಂದು ಇಲ್ಲಿ ಬರ್ತಾರೆ, ಮುಗಿತಾರೆ, ಹೂವು ಹಾಕ್ತಾರೆ, ಆದರೆ ಇಲ್ಲಿ ಸ್ವಚ್ಛತೆ ಇಲ್ವಲ್ಲ, ಅದು ಮೇಯ್ನ್ ಅಲ್ವ. ಇಲ್ಲೆಲ್ಲ ಹಾವುಗಳು ಓಡಾಡ್ತದೆ ನೋಡಿ, ಹಾವುಗಳಲ್ಲೆಲ್ಲ ಬರ್ತಾ ಇರುತ್ತೆ, ಹಾವುಗಳು ಓಡಾಡುತ್ತೆ. ಒಂದು ಸ್ವಚ್ಛತೆ ಇಲ್ಲ. ಬರ್ತಾರೆ ಸುಮ್ಮನೆ ಯಾವುದೋ ಒಂದು ಹೂವು ಹಾಕ್ತಾರೆ ಈ ಥರ. ಆದರೆ ನನಗೆ ತುಂಬ ನೋವಾಗುತ್ತೆ. ಇಲ್ಲಿ ಮಕ್ಕಳದೆಲ್ಲ ಒಂದು ಯಾರ್ಯಾರು ಮಕ್ಕಳೆಲ್ಲ ಸಮಸ್ಯೆ ಆದರೆ ಇಲ್ಲಿ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಒಳ್ಳೆ ಆಫೀಸ್ಗಳಿದೆ ಅಲ್ಲೆಲ್ಲ. ತುಂಬ ನಾನು ಇಲ್ಲಿ ಬರ್ತಾನೆ ಇರ್ತೀನಿ. ನನಗೆ ತುಂಬ ಇಲ್ಲಿ ನಾನು ಇದು ವೀಡಿಯೋ ಮಾಡೋಕ್ಕೆ ಮುಂದೆ ಲೈವು ಇಲ್ಲಿ ಆನ್ ಆಗೋದಿಲ್ಲ, ಇಲ್ಲಿ ಬರೋದೇ ಇಲ್ಲ, ಜಿಯೋ ಬರೋದೇ ಇಲ್ಲ, 5Gನೂ ಬರೋದಿಲ್ಲ, 4Gನೂ ಬರೋಲ್ಲ. ನಾನು ಲೈವ್ ಮಾಡಿದ್ದೀನಿ, ಅದು ಕಟ್ಟಾಗ್ಬಿಡುತ್ತೆ. ಅದರಿಂದ ನನಗೆ ಈ ವಿಡಿಯೋ ಚಿತ್ರೀಕರಣ ಮಾಡೋಕ್ಕೆ ನಾನು ಬಂದಿದ್ದೀನಿ. ಈಗ ಬೇರೆದಲ್ಲ, ಈ ವಿಡಿಯೋ ಚಿತ್ರೀಕರಣ ಮಾಡೋಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಈ ರೀತಿ ಇದೆ. ಅದರಲ್ಲಿ ವಿಶೇಷವಾಗಿ ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರೇ ಆಗಲಿ, ನಾನೊಂದು ಪ್ರಶ್ನೆ ಕೇಳ್ತೀನಿ. ನೋಯೋ ಥರ ನಾನು ಮಾತಾಡೋದಿಲ್ಲ, ಖಡಕ್ಕಾಗಿ ಹೇಳ್ತೀನಿ. ನೀವು ಇದನ್ನೆಲ್ಲ ಮಾಡೋ ಬದಲು ಇದೆಲ್ಲ ಅಲ್ಲಿ ಅಲ್ಲಿ ಮುಗಿದ್ಕೊಂಡು ಇಲ್ಲಿ ಮುಗಿದ್ಕೊಂಡು ಅಲ್ಲಲ್ಲೇ ಇರೋ ಬದಲು ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುಸ್ತಕಗಳನ್ನ ಓದಿದ್ರೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಮ್ಗೆ ಗೊತ್ತಾಗ್ತದೆ. ನಾವೇನು ಮಾಡ್ತೀವಿ ಇವತ್ತು, ಆ ಪುಸ್ತಕಗಳನ್ನ ಓದ್ತಾ ಇಲ್ಲ. ಆಮೇಲೆ ಪ್ರಶ್ನೆ ಮಾಡಲು ಪ್ರಜಾಪ್ರಭುತ್ವದಲ್ಲಿ ಅರ್ಹರು ಅಂತ ಹೇಳ್ತಾರೆ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ. ಈಗ ನಿನ್ನೆ ನಡೆದಿರೋ ಘಟನೆ, 2 ದಿನ ಹಿಂದೆನೇ ನಡೆದಿರೋ ಘಟನೆ ಕೂಡ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾಯಿದ್ದೀನಿ. ಎಲ್ಲಿ ಹೋದ್ರೂ ನಾವು ಲೈವ್ ಚಿತ್ರೀಕರಣ ಮಾಡ್ಬೋದು, ವಿಡಿಯೋ ಚಿತ್ರೀಕರಣ ಮಾಡ್ಬೋದು. ಠಾಣೆಗಳಲ್ಲಿ ಮೊಬೈಲ್ ಕಿತ್ತಿಟ್ಕೊಳ್ತಾರೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಮಾನ್ಯ ಬೆಂಗಳೂರು ಮಹಾನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕೂಡ ನಾನು ನೇರವಾಗಿ GPS ಹಾಕಿ ವಿಡಿಯೋ ಮಾಡಿದ್ದೀನಿ. ನಿಮಗೆ ಗೊತ್ತಾಗಬೇಕು ಅಂತ ವಿಡಿಯೋ ಮಾಡಿದ್ದೀನಿ. ಸರಿಯಾದ ಸಮಯಕ್ಕೆ ಬರಬೇಕು ಪ್ರತಿಯೊಬ್ಬರು ಕೂಡ. 10:15 ಅಂತ ಅಲ್ಲ ಸಮಯ ಹಾಕಿದ್ರೆ 10:15 ಆದರೂ ತಗೊಳ್ಳಲ್ಲ ಟಪಾಲ್. ಆದರೆ ನಾನು ಅಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿ ಜಾಗೃತಿ ಮೂಡಿಸಿದ್ದೀನಿ. ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ, ಪ್ರತಿಯೊಬ್ಬರು ಪ್ರಶ್ನೆ ಮಾಡಲೇಬೇಕಲ್ವಾ? ಯಾಕೆ ಪ್ರಶ್ನೆ ಮಾಡೋಕ್ಕೆ ಹೆದರಬೇಕು? ನೋಡಿ ಸ್ನೇಹಿತರೆ, ನನಗೆ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಹಿಂದೆ ಮುಂದೆ ಯಾರೂ ಇಲ್ಲ. ಪ್ರಶ್ನೆ ಮಾಡ್ತೀನಿ ನನಗೆ ಆ ಥರ ಇದೆ. ಅದರಿಂದ ನಿಮ್ಮೆಲ್ಲರಿಗೂ ಹೇಳೋದು ಒಂದೇ ಒಂದು, ದಯವಿಟ್ಟು ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ. ಪ್ರಶ್ನೆ ಮಾಡೋದು ನಾವು ಈ ರೀತಿ ಆಗೋದಿಲ್ಲ. ಧನ್ಯವಾದ, ಶುಭ ದಿನ. ಈ ವಿಡಿಯೋ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಜಾತಿಗೋಸ್ಕರ ನಾನು ಮಾಡ್ತಾಯಿಲ್ಲ, ಧರ್ಮದಗೋಸ್ಕರ ಮಾಡ್ತಾಯಿಲ್ಲ, ಜಾಗೃತಿ ಮೂಡಿಸುವ ಸಲುವಾಗಿ ನಾನು ಮಾಡ್ತಾಯಿದ್ದೀನಿ. ಧನ್ಯವಾದ, ಶುಭ ದಿನ.